ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 23ನೇ ವಚನ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೇ ದಿನವಾಯಿತು. ಪ್ರಿಯರೇ, ಈ ವಾಕ್ಯ 5ನೇ ದಿನದ ಕೆಲಸ ಮುಗಿದಿದ್ದನ್ನ ಹೇಳುತ್ತಾ ಇರುವಂತದ್ದಾಗಿದೆ. ಪ್ರಿಯರೇ, ಇಲ್ಲಿ ಹೊಸ ಸೃಷ್ಟಿಯ ಬಗ್ಗೆ ಹೇಳುತ್ತಾ ಇಲ್ಲ, ಬದಲಾಗಿ ದೇವರು ಮಾಡಿದ ಕೆಲಸ ಕ್ರಮವಾಗಿಯೂ ಮತ್ತು ಪೂರ್ಣವಾಗಿಯೂ ಮುಗಿದಿದೆ ಎಂದು ತಿಳಿಸುತ್ತಾ ಇರುವಂತದ್ದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದ್ರೆ ಈ ವಾಕ್ಯದಲ್ಲಿ ನಾವು ಕೆಲವೊಂದು ಪ್ರಾಮುಖ್ಯವಾಗಿರುವಂತಹ ಅಂಶಗಳನ್ನ ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಸಾಯಂಕಾಲವೂ ಪ್ರಾತಃ ಕಾಲವು, ಇದು ಒಂದು ಸಂಪೂರ್ಣ ದಿನ ಮುಗಿದಿದೆ ಅನ್ನುವಂಥದ್ದನ್ನ ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಇದರಿಂದ ನಾವು ಏನನ್ನ ತಿಳಿಯಬಹುದು ಎಂಬುದಾಗಿ ನಾವು ನೋಡುವಾಗ, ದೇವರ ಕೆಲಸ ಅಸ್ತವ್ಯಸ್ತವಲ್ಲ, ಅದು ಗೊಂದಲದಲ್ಲಿಲ್ಲ, ಆದರೆ ಅದು ನಿಗದಿಪಡಿಸಿರುವಂಥ ಸಮಯದೊಳಗೆ ನಡೆಯುತ್ತದೆ ಎಂಬುದನ್ನ ನಾವು ಹಿಂದೆನೂ ಕಲಿತಿದ್ವಿ, ಇವತ್ತು ಅದನ್ನೇ ಕಲಿಯುತ್ತಾ ಇದ್ದೇವೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ಇದು 5ನೇ ದಿನ, ಅಂದರೆ ದೇವರು ದಿನಗಳನ್ನು ಎಣಿಸುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಇದು ಏನನ್ನ ತೋರಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ, ಸೃಷ್ಟಿ ಹಂತ ಹಂತವಾಗಿ ನಡೆಯುತ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಅಂದರೆ ಪ್ರತಿ ದಿನಕ್ಕೂ ತನ್ನದೇ ಆದಂಥ ಕೆಲಸವು ಮತ್ತು ಉದ್ದೇಶವನ್ನ ದೇವರು ಇಟ್ಟಿದ್ದಾರೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದ್ರೆ 5ನೇ ದಿನದಲ್ಲಿ ಕರ್ತನು ಉಂಟು ಮಾಡಿರುವಂಥ ಕಾರ್ಯಗಳು, ಜಲಜೀವಿಗಳು ಸೃಷ್ಟಿಯಾದವು, ಹಕ್ಕಿಗಳು ಸೃಷ್ಟಿಯಾದವು, ಅವುಗಳನ್ನು ದೇವರು ಆಶೀರ್ವದಿಸಿದರು ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಈಗ ದೇವರು ಆ ದಿನವನ್ನ ಮುಗಿಸುತ್ತಾ ಇರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಮೂರನೇದಾಗಿ ನಾವು ನೋಡುವಾಗ, ದಿನದ ಅಂತ್ಯ, ಅಂದ್ರೆ ದೇವರು ದಿನ ಮುಗಿಸಿದ್ದನ್ನು ದಾಖಲಿಸುತ್ತಾ ಇದ್ದಾರೆ ಎಂಬುದನ್ನು ನಾವು ನೋಡಬಹುದು. ಅಂದರೆ ದೇವರ ಕೆಲಸದಲ್ಲಿ ಪೂರ್ಣತೆ ಮತ್ತು ತೃಪ್ತಿ ಇದೆ ಎಂಬುದನ್ನು ತೋರಿಸುತ್ತಾ ಇದೆ. ಪ್ರಿಯರೇ, ಹಾಗಾದ್ರೆ ದೇವರು ಆರಂಭಿಸಿದ್ದನ್ನ ಪೂರ್ಣಗೊಳಿಸುವಂತ ದೇವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಈ ವಾಕ್ಯದಿಂದ ನಾವು ಕಲಿಯುವಂತ ಪಾಠ, ದೇವರು ಸಮಯದೊಳಗೆ ಕೆಲಸ ಮಾಡುವಂತ ದೇವರು. ದೇವರ ಕೆಲಸದಲ್ಲಿ ಕ್ರಮವಿದೆ, ಉದ್ದೇಶ ಇದೆ. ಅದಲ್ಲದೆ ಪ್ರತಿದಿನವೂ ದೇವರ ಯೋಜನೆಯ ಒಂದು ಭಾಗ ಆಗಿದೆ. ಪ್ರಿಯರೇ, ಇದು ಏನನ್ನ ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ, ಸೃಷ್ಟಿಯು ಅಸ್ತವ್ಯಸ್ತವಲ್ಲ, ಅದು ದೇವರ ಯೋಜನೆಯಂತೆ ಸರಿಯಾದ ಕ್ರಮದಲ್ಲಿ ಸಾಗುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗಾದರೆ ಈ ವಾಕ್ಯವು ತರುವಂತಹ ವಾಗ್ದಾನ, ದೇವರು ನಿಮ್ಮ ಜೀವನದ ಹಂತಗಳನ್ನು ಮಧ್ಯದಲ್ಲೇ ಬಿಡುವುದಿಲ್ಲ. ನೀವು ಯಾವ ಹಂತದಲ್ಲಿದ್ದರೂ ದೇವರು ಅದನ್ನು ತನ್ನ ಸಮಯದಲ್ಲಿ ಮುಗಿಸುತ್ತಾರೆ ಅನ್ನುವಂಥದ್ದನ್ನು ನಾವು ನಂಬಬೇಕಾಗಿದೆ. ಪ್ರಿಯರೇ, ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಒಂದು ಆಜ್ಞೆ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಕೊಟ್ಟ ಪ್ರತಿ ದಿನವನ್ನ ನಿಷ್ಠೆಯಿಂದ ನಾವು ಬದುಕಬೇಕು. ಪ್ರಿಯರೇ, ದಿನವನ್ನ ನಾವು ವ್ಯರ್ಥ ಮಾಡಬಾರದು, ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ನಡೆಯಬಾರದು. ಹೊರತು ಪ್ರತಿ ದಿನವನ್ನ ದೇವರ ಕೈಗೆ ಒಪ್ಪಿಸಿ, ಕರ್ತನೆ, ನಿನ್ನ ಉದ್ದೇಶಕ್ಕಾಗಿ ಈ ಒಂದು ದಿನದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸಬೇಕು. ಹಾಗಾದರೆ ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. 5ನೇ ದಿನವನ್ನ ಮುಗಿಸಿದ ದೇವರು ನಮ್ಮ ಜೀವನದ ದಿನಗಳನ್ನು ಸಹ ತನ್ನ ಉದ್ದೇಶದ ಪ್ರಕಾರ ನೆರವೇರಿಸುವನು. ನಾಳೆ ಭೇಟಿಯಾಗೋಣ. ದೇವರು ನಿಮ್ಮ ದಿನವನ್ನು ಆಶೀರ್ವದಿಸಲಿ. ಆಮೇನ್.